ಕಾಪಿ ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕದಲ್ಲಿರುವಂತಹ ಬ್ಯಾಂಗ್ಳೂರ್ ಸೆಂಟ್ರಲ್ ಲೋಕಸಭಾದು ಒಂದು ಕಾನ್ಸ್ಟಿಟ್ಯೂಯೆನ್ಸಿದು ರಿಪೋರ್ಟ್ ಏನ್ ಕೊಟ್ಟಿದ್ದಾರೆ ಅದೆಲ್ಲದು ನಿರಾಕರಿಸಿಲ್ಲ ಎಲೆಕ್ಷನ್ ಕಮಿಷನ್. ಈಗ ಸುಪ್ರೀಂ ಕೋರ್ಟಿಗೂ ಹೋಗಿದೆ. ಸುಪ್ರೀಂ ಕೋರ್ಟ್ ನಲ್ಲಿ SIR ಬಗ್ಗೆ ಆಕ್ಷೇಪಣೆ ವ್ಯಕ್ತಪಡಿಸಿದಾಗ ಸುಪ್ರೀಂ ಕೋರ್ಟ್ ಹೇಳಿದೆ ಯಾಕೆ ಆಧಾರ್ ಕಾರ್ಡ್ನ ನೀವು ಆಕ್ಸೆಪ್ಟ್ ಮಾಡ್ತಾ ಇಲ್ಲ ಅಂತ. ಆಮೇಲೆ ಅಲ್ಲಿರುವಂತಹ ಬ್ಲಾಕ್ ಅಧ್ಯಕ್ಷರು ಇರ್ತಾರೆ ಚುನಾವಣೆ ಟೈಮ್ನಲ್ಲಿ, ಅವ್ರ ಪ್ರೆಸೆನ್ಸ್ನಲ್ಲಿ ಮಾಡಿಲ್ಲ. ಸಾಕಷ್ಟು ಲ್ಯಾಬ್ಸ್ ಆಗಿದೆ ಇನ್ ಪ್ರೊಸೀಜರ್ಸ್. ಸೊ ಅದನ್ನು ಕೂಡ ಸುಪ್ರೀಂ ಕೋರ್ಟ್ ಈಗ ನೆಕ್ಸ್ಟ್ ಐ ಥಿಂಕ್ ಆಗಸ್ಟ್ ಇನ್ನೊಂದು ವಾರದಲ್ಲಿ ಹಿಯರಿಂಗ್ ಕೊಡ್ತಾ ಇದೆ ಅದ್ರ ಬಗ್ಗೆ ಕೂಡ. See, election commission is an independent body. ಅದನ್ನ ಯಾಕೆ ಮುಂಚೆನೆ ಚೆಕ್ ಮಾಡಿಲ್ಲ ಅಂತ ಹೇಳ್ತಾ ಇರೋದು ಅಲ್ಲ. ಬಟ್ ಈಗ ಅದು ಒಂದ್ ಕಡೆ ಆಯ್ತು ಡಿಸ್ಕಷನ್, ಇನ್ನೊಂದ್ ಕಡೆ ಡಿಸ್ಕಷನ್ ಏನ್ ನಡೀತಾ ಇದೆ ಹೇಳ್ರಿ. ಎಲ್ಲೂ ಎಲೆಕ್ಷನ್ ಕಮಿಷನ್ ರಿಜೆಕ್ಟ್ ಮಾಡಿಲ್ಲ, ಇದು ನಮ್ದೇ ಡಾಕ್ಯುಮೆಂಟ್ ಅಂತ ಅವರು ಒಪ್ಕೊಂಡಿದ್ದಾರೆ ಅದನ್ನ. ಸೊ ಇದನ್ನ ಡೈವರ್ಟ್ ಮಾಡ್ಲಿಕ್ಕೆ ಅಲ್ಲ, ನಮಗ್ ಅನ್ಸೋದು ಡೈವರ್ಟ್ ಮಾಡ್ಲಿಕ್ಕೋಸ್ಕರ ದೇ ಆರ್ ಟೆಲ್ಲಿಂಗ್ ರಾಹುಲ್ ಗಾಂಧಿ ಟು ಟೇಕ್ ಎನ್ ಓತ್, ಅಂಡರ್ ಓತ್ ನೀವು ಫೈಲ್ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ, ಜಸ್ಟ್ ಟು ಡೈವರ್ಟ್. ನೀವು ತನಿಖೆ ಮಾಡಿದೀರಾ? ಇಲ್ಲಿ ಕರೆಕ್ಟ್ ಆಗಿದ್ರೆ ನಾವು 25,000 ಒಂದು ಲಕ್ಷದ ಗೆಲ್ತಿದ್ವಿ. ಬಿಜೆಪಿ ಏನೇನ್ ಮಾಡಿದ್ರೆ ನೆಕ್ಸ್ಟ್